ಮುದ್ದೇಬಿಹಾಳ್ ತಾಲೂಕ್ ಪಂಚಾಯತ್ ಎದುರು ಇಂದು ಗುತ್ತಿಗೆದಾರರು ದಿಢೀರವಾಗಿ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉದ್ಯೋಗ ಖಾತ್ರಿ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಲು ಅಗತ್ಯವಾಗಿರುವ FTPಯನ್ನು ಏಕಾಏಕಿ ಡಿಲೀಟ್ ಮಾಡಿರುವುದನ್ನು ಆಕ್ಷೇಪಿಸಿ ಗುತ್ತಿಗೆದಾರರು ಮುದ್ದೇಬಿಹಾಳ್ ತಾಲೂಕ್ ಪಂಚಾಯತ್ ಕಚೇರಿ ಎದುರು ಮುಖ್ಯ ಗೇಟ್ಗೆ ಬೀಗ ಜಡಿದು ದಿಢೀರವಾಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಕಚೇರಿಗೆ ಬಂದ ಸಹಾಯಕ ನಿರ್ದೇಶಕ ಖೂಬಾ ಸಿಂಗ್ ಜಾಧವ್ಗೆ ಘೇರಾವ್ ಹಾಕಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಸಿಟ್ಟಿಗೆದ್ದ ಜಾಧವ್ ಪೊಲೀಸರಿಗೆ ದೂರು ಕೊಡುವುದಾಗಿ ಬೆದರಿಸಿದಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ಕೂಡ ನಡೆಯಿತು. ಗೇಟ್ ಎದುರು ಧರಣಿ ಕುಳಿತ ಗುತ್ತಿಗೆದಾರರು ಜಿಲ್ಲಾ ಪಂಚಾಯತ್ ಸಿಇಒ, ತಾಲೂಕ್ ಪಂಚಾಯತ್ ಇಒ, ಎಡಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ವಿಷಯ ತಿಳಿದು PSI ಸಂಜಯ್ ತಿಪ್ಪಾರೆಡ್ಡಿ ಸ್ಥಳಕ್ಕೆ ಆಗಮಿಸಿ ಬೀಗ ತೆರೆಯುವಂತೆ ಮನವೊಲಿಸುವ ಪ್ರಯತ್ನಿಸಿದರು. ಆದರೂ ಪಟ್ಟು ಬಿಡದ ಗುತ್ತಿಗೆದಾರರು ಜಿಲ್ಲಾ ಪಂಚಾಯತ್ ಸಿಇಒ, ತಾಲೂಕ್ ಪಂಚಾಯತ್ ಇಒ ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಬೇಕೆಂದು ಪಟ್ಟು ಹಿಡಿದರು. PSI, ಎಡಿ, ಇಒ ಜೊತೆ ಮಾತನಾಡಿ ಸ್ಥಳಕ್ಕೆ ಬರುವಂತೆ ತಿಳಿಸಿ ಗೇಟ್ ಬೀಗ ತೆಗೆಸಿದರು. ಸ್ಥಳೀಯ ಶಾಸಕ CS ನಾಡಗೌಡ್ ಅವರು ಗುತ್ತಿಗೆದಾರರ ಬಿಲ್ ತಡೆ ಹಿಡಿಯದೆ ಕೊಡುವಂತೆ ತಿಳಿಸಿದ್ದರು. ಅಧಿಕಾರಿಗಳು ಅವರ ಮಾತಿಗೂ ಕಿಮ್ಮತ್ತು ಕೊಡದೆ ಗುರುವಾರ ರಾತ್ರಿ FTP ಡಿಲೀಟ್ ಮಾಡಿದ್ದಾರೆ. ಇಂದು ಶುಕ್ರವಾರ ಸಂಜೆಯೊಳಗೆ FTP ಅನುಮೋದನೆ ಆಗದಿದ್ದರೆ ಮತ್ತೆ 2 ವರ್ಷ ಬಿಲ್ ಸಿಗುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಗೋಳು ತೋಡಿಕೊಂಡರು. 2-3 ವರ್ಷ ಆದ್ರೂ ನಮ್ಗೆ ಇವತ್ತಿಗೂ ಮತ್ತೆ ಡಿಲೀಟ್ ಆತಂದ್ರೆ ಇನ್ನೂ 1 ವರ್ಷ 2 ವರ್ಷ ಹೋಗ್ತೈತೆ. ಅದಕ್ಕೆ ಸೂಕ್ತ ಒಂದು ಕಾರಣ ಕೊಟ್ಟು ಡಿಲೀಟ್ ಮಾಡಿಸಿದ್ರೆ ಏನಿಲ್ಲ. ಇಡೀ ಸ್ಟೇಟ್ನಾಗ ಎಲ್ಲ ತಾಲೂಕು ಆದರೂ ನಮ್ಮ ತಾಲೂಕು 153 FTO ಆದ್ರೂ 153 FTO ಡಿಲೀಟ್. ಆದ್ರೆ 153 ಒಂದರೂ ಸುದ್ದಿಲ್ಲ. ನಮ್ಮ ತಾಲೂಕಿನಾಗ ಒಂದು ಪಂಚಾಯತಿಯರು ಸುದ್ದಿಲ್ಲ. ಎಲ್ಲ ಪಂಚಾಯತಿ ಲೆಕ್ಕ ಹಾಕಿದ್ರೆ ಇಡೀ 21 ಪಂಚಾಯತಿನೂ ಜೀರೋ ಮಾಡಿಟ್ಟಾರ. FTO ಅಂದ್ರೆ ಏನು ಹೇಳ್ರಿ? FTO ಅಂದ್ರೆ ಮಟೀರಿಯಲ್ ಪೇಮೆಂಟ್ ರೀ. ತಿಂಗಳದಿಂದ ಕೆಲಸ ಬಿಟ್ಟಿದ್ದೀನಿ ರೀ. ಅದನ್ನ FTO ಪೇಮೆಂಟ್ ಅದನ್ನು ಸಕ್ಸಸ್ ಮಾಡಿಂದ ಇವತ್ತು ಪೇಮೆಂಟ್ ಮಾಡಕ್ಕೆ ಲಾಸ್ಟ್ ಡೇಟ್ ಬಿಟ್ಟನ್ರಿ. ಇವತ್ತು 10:30 ನಾಳೆ 5:30 ತನಕ 2 ದಿನದೊಳಗೆ ಪೇಮೆಂಟ್ ಮಾಡಕ್ಕೆ PDO ಅವರು ಅಧ್ಯಕ್ಷರು ಪೇಮೆಂಟ್ ಮಾಡಕ್ಕೆ ಬಿಟ್ಟನ್ರಿ. ಅದನ್ನ ಈ 2 ದಿನ ಬಿಟ್ಟಂದ್ರೆ ಮತ್ತೆ ಮರುದಿನ ಮಾಡ್ತೀವಿ ಅಂತ ಬರೋದಿಲ್ಲ ರೀ. ಶನಿವಾರ ಸಂಜೆ 5 ಗಂಟೆಯೊಳಗೆ ಅನುಮೋದನೆ ಆಗದಿದ್ದರೆ ತಾಲೂಕಿನ ಎಲ್ಲ 21 ಪಂಚಾಯಿತಿ ವ್ಯಾಪ್ತಿಯ ಕೋಟ್ಯಾಂತರ ಮೊತ್ತದ ಬಿಲ್ ಬಿಡುಗಡೆ ಆಗುವುದಿಲ್ಲ. ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಬಿಡುಗಡೆ ಆಗಿದೆ. ಆದರೆ ಮುದ್ದೇಬಿಹಾಳ್ ತಾಲೂಕಿಗೆ ಮಾತ್ರ ಈ ಸಮಸ್ಯೆ ಎದುರಾಗಿದೆ. MIS ಕೋಆರ್ಡಿನೇಟರ್ ಮಲ್ಲಿಕಾರ್ಜುನ್ ಎಂಬಾತನ ಮೂಲಕ ಇಒ ಇದನ್ನು ಮಾಡಿಸಿದ್ದಾರೆ ಎಂದು ಗುತ್ತಿಗೆದಾರರು ಆರೋಪಿಸಿದರು. ಕಾಮಗಾರಿಗೆ ಸಾಮಗ್ರಿ ವೆಚ್ಚ F&F ಎಂದು ಕೊಡುತ್ತಾರೆ. ಈಗ ಡಿಲೀಟ್ ಆಗಿದ್ದು ಏನು ಮಾಡಲಾಗಲ್ಲ. ಈ ಅನುದಾನ ವರ್ಷಕ್ಕೋ 2 ವರ್ಷಕ್ಕೋ ಒಮ್ಮೆ ಬರುತ್ತದೆ. ಈಗ ನಮ್ಮ ಗೋಳು ಯಾರಿಗೆ ಹೇಳಬೇಕು ಎಂದು ಅಳಲು ತೋಡಿಕೊಂಡರು. ಬಾಳಿ ಜೈಗಳು ಬರ್ತಾರ, PDO ಅವ್ರು ಬರ್ತಾರ, AD ಅವ್ರು ಬರ್ತಾರ, ಇಒ ಅವ್ರು ಬರ್ತಾರ ಕೆಲಸ ನೋಡಕ. 2 ವರ್ಷ ಸಣ್ಣ ಪುಟ್ಟ ಮೈನರ್ ರಿಪೇರ್ ಇರ್ತೈತಿ. ಬಾಳಿ ಕೆಲಸ ಮಾಡ್ರಿ ಅಂತಂದ್ರೆ ನಾವೆಲ್ಲಿಂದ ಹಾಕಮು? ಈಗ ಆಲ್ರೆಡಿ ಕೆಲಸ ಆಗಿರ್ತೈತಿ. ಪೇಮೆಂಟ್ ಮಾಡಿದ್ರೆ ಮುಗಿದೋಗಿರ್ತೈತಿ. ಇನ್ನು 2 ವರ್ಷಕ್ಕೆ ಅದು ಒಂದು ಸ್ವಲ್ಪ ಮೈನರ್ ರಿಪೇರ್ ಬಂದ್ರು ಬಾಳಿ ಕೆಲಸ ಮಾಡಕ್ ಹಚ್ತಾರ. ಬಾಳಿ ಕೆಲಸ ಮಾಡಿದಾಗ ನಾವೆಲ್ಲಿ ರೊಕ್ಕ ಎಲ್ಲಿ ತಂದಿರ್ತಾರ ಹೇಳ್ರಿ? ಈಗ 2 ವರ್ಷದ ಬಡ್ಡಿ ಕಟ್ಟಬೇಕು, ಬಾಳಿ ಕೆಲಸ ಮಾಡಬೇಕು, ಉರ್ಲಾಕೋಣ ಪರಿಸ್ಥಿತಿ ಅದಂದೇ ಉಳಕ್ ನೋಡಿಸ್ತಾರೆ. ಇಡೀ ಸ್ಟೇಟ್ನಾಗ ಎಲ್ಲಾರ ಆಗಿತ್ತಂದ್ರೆ ನಾವು ಏನಾರ ಮಾಡ್ಬೋದು. ನಮ್ಮ ತಾಲೂಕಿನಾಗ ಅಲ್ಲೇ 21 ಪಂಚಾಯತಿನೂ ಜೀರೋ. ಒಟ್ಟಿನಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ಗುತ್ತಿಗೆದಾರರ ಪರಿಸ್ಥಿತಿ. ಕೂಡಲೇ ಅಧಿಕಾರಿಗಳು ಇದಕ್ಕೆ ಪರಿಹಾರ ಒದಗಿಸಿ ಕೊಡ್ತಾರಾ ಕಾದು ನೋಡಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ್.